ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಬಹಳ ದಿನಗಳ ನಂತರ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಒಂದು ಹೊಸ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮ್ಮ ವಾಹಿನಿ ಸಂಪೂರ್ಣವಾಗಿ ರಾಜ್ಕುಮಾರ್ ಮಯ ಅಂತ ಎಷ್ಟೋ ಜನ ಕಮೆಂಟ್ ಹಾಕ್ತಾರೆ. ಆದರೆ ರಾಜಕುಮಾರೇತರ ಸಂಚಿಕೆಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ನಾವು ಮಾಡಿದ್ದೀವಿ. ಅದನ್ನು ಗಮನಿಸದೆ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ರಾಜ್ಕುಮಾರ್ ಅವರನ್ನು ಇಟ್ಕೊಂಡು ಅವರ ಬಗ್ಗೆನೇ ಮತ್ತಷ್ಟು ಚರ್ವಣವಾದಂಥ ವಿಚಾರಗಳನ್ನು ಹೇಳೋದಕ್ಕೆ ನಮಗೆ ಇಷ್ಟ ಇಲ್ಲ. ವಿಶೇಷವಾದಂಥ ವಿಚಾರಗಳಿದ್ದಾಗ ಖಂಡಿತವಾಗಿಯೂ ಹೇಳ್ತೀವಿ. ನೋಡಿ, ನಮ್ಮ ವಾಹಿನಿಯಲ್ಲಿಯೇ ನನ್ನ ಸಹ ನಿರೂಪಕರಾಗಿರುವಂಥ ಎನ್.ಎಸ್. ಶ್ರೀಧರಮೂರ್ತಿಯವರು ರಾಜ್ಕುಮಾರ್ ಅವರನ್ನು ಕುರಿತಂತೆ ನಮ್ಮ ವಾಹಿನಿಯಲ್ಲಿ ಯಾವ ಒಂದು ಸಂಚಿಕೆಯನ್ನು ಮಾಡಿಲ್ಲ. ಹಾಗಂತ ಅವರಿಗೆ ರಾಜ್ಕುಮಾರ್ ಅವರ ವಿಚಾರ ಗೊತ್ತಿಲ್ಲ ಅಂತಾಗಲಿ, ಅಭಿಮಾನ ಇಲ್ಲ ಅಂತಲ್ಲ. ಅವರು ಬೇರೊಂದು ಸೋದರ ವಾಹಿನಿಯಲ್ಲಿ ರಾಜ್ಕುಮಾರ್ ಅವರನ್ನು ಕುರಿತಂತೆ ಸಂಚಿಕೆಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಅವರ ರಾಜ್ಕುಮಾರ್ ಕುರಿತಾದ ಸಂಚಿಕೆಗಳು 100 ಎಪಿಸೋಡ್ಗಳನ್ನು ದಾಟಿದೆ. ಅಂದರೆ ರಾಜ್ಕುಮಾರ್ ಬಗ್ಗೆ ಹೇಳೋದಕ್ಕೆ ಬೇಕಾದಷ್ಟು ವಿಚಾರಗಳಿದೆ. ಆದರೆ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳೋದು ಬೇಡ ಅಂತ ಹೇಳಿ ನಾವು ಅಗತ್ಯ ಬಿದ್ದಾಗ ಮಾತ್ರ ಹೇಳ್ತಾ ಇದ್ದೀವಿ. ಈಗ ಯಾಕೆ ನಾಡು ಕಂಡ ರಾಜ್ಕುಮಾರ್ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಅಂದರೆ, 1975ರಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದ್ದು 3 ಚಿತ್ರಗಳಲ್ಲಿ. ಒಂದು ದಾರಿ ತಪ್ಪಿದ ಮಗ, ಇನ್ನೊಂದು ಮಯೂರ, ಕೊನೆಯದು ತ್ರಿಮೂರ್ತಿ. ಮೊದಲ 2 ಚಿತ್ರಗಳಿಗೆ 50 ವರ್ಷಗಳ ಸಂಭ್ರಮವಾದಾಗ ನಾವು ಈಗಾಗಲೇ ಸಂಚಿಕೆಯನ್ನು ಇದೇ ವರ್ಷ ಮಾಡಿದ್ದೀವಿ. ಈಗ ಡಿಸೆಂಬರ್ 26ನೇ ತಾರೀಕು 1975ನೇ ಇಸ್ವಿ ಬಿಡುಗಡೆಯಾದ ತ್ರಿಮೂರ್ತಿ ಚಿತ್ರದ ಅನೇಕ ವೈಶಿಷ್ಟ್ಯಗಳಿದೆ. ಅದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. 1954ರಿಂದ 1975ರವರೆಗೂ ರಾಜ್ಕುಮಾರ್ ಅವರು ಬೇರೆ ನಿರ್ಮಾಪಕರ ಚಿತ್ರಗಳಲ್ಲೇ ಅಭಿನಯಿಸಿದ್ದು. ಎಷ್ಟೋ ನಿರ್ಮಾಪಕರು ನಷ್ಟವಾಗಿದೆ ಎಂದಾಗ ಅವರಿಗೆ ಫ್ರೀ ಕಾಲ್ ಶೀಟ್ ಕೊಟ್ಟಿದ್ದಾರೆ. ಇನ್ನು ಎಷ್ಟೋ ಜನಕ್ಕೆ ಕಡಿಮೆ ಸಂಭಾವನೆಯನ್ನು ತಗೊಂಡು ಚಿತ್ರ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ರಾಜ್ಕುಮಾರ್ ಅವರು ಒಂದು ರೀತಿಯಲ್ಲಿ ಡೌನ್ ಟು ಅರ್ಥನ್ನು ಅನ್ನೋ ರೀತಿಯಲ್ಲಿ ನಡ್ಕೊಂಡ್ರೂ ಸಹ ಚಿತ್ರೋದ್ಯಮದಲ್ಲಿ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥ ಒಂದು ದೊಡ್ಡ ಗುಂಪೇ ಇತ್ತು, ಇವತ್ತಿಗೂ ಇದೆ. ರಾಜ್ಕುಮಾರ್ ಚಿತ್ರಗಳಿಂದ ಆದಾಯ ಬರೋದಿಲ್ಲ ಅಂತ ನಿರ್ಮಾಪಕರು, ಹಂಚಿಕೆದಾರರು, ಪ್ರದರ್ಶಕರು ಎಲ್ಲರೂ ಅಪಪ್ರಚಾರವನ್ನು ಮಾಡೋದು, ರಾಜ್ಕುಮಾರ್ ಅವರ ಚಿತ್ರ ಮಾಡಿ ಲಾಸ್ ಆಗಿಬಿಟ್ಟೆ ಅಂತ ಹೇಳ್ಕೊಂಡು ತಿರುಗೋದು, ಇದನ್ನೆಲ್ಲ ನೋಡಿದಾಗ ರಾಜ್ ದಂಪತಿಗಳಿಗೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ಇಷ್ಟು ವರ್ಷ ನಾವು ನಿಸ್ಪೃಹವಾಗಿ ಚಿತ್ರರಂಗದಲ್ಲಿ ದುಡಿತಾ ಇದ್ದೀವಿ. ಆದರೆ ಈ ರೀತಿಯ ಮಾತುಗಳನ್ನು ಕೇಳಬೇಕಾಗಿದೆ. ನಮಗೆ ಚಿತ್ರರಂಗದ ಪೂರ್ತಿ ಒಳಗೂ ಹೊರಗೂ ವ್ಯವಹಾರ ಗೊತ್ತಿಲ್ಲ. ಅವರಿಗೆ ಲಾಸ್ ಆಗಿರೋದೇ ನಿಜ ಏನೋ. ಈ ರೀತಿ ಲಾಸ್ ಆಗೋದಾದರೆ ನಮ್ಮ ತೆವಲಿಗೋಸ್ಕರ ನಾವು ಚಲನಚಿತ್ರಗಳಲ್ಲಿ ಅಭಿನಯಿಸೋದು, ಅವ್ರು ಯಾರೋ ಲಾಸ್ ಮಾಡ್ಕೊಳ್ಳೋದು, ಇದು ಯಾಕೆ ಅಂತ ಒಂದು ದಿನ ಮಾತಾಡ್ಕೋತಾರೆ. ಇದನ್ನು ಅನೇಕ ಸಂದರ್ಭಗಳಲ್ಲಿ ಆ ದಂಪತಿಗಳೇ ಹೇಳ್ಕೊಂಡಿದ್ದಾರೆ. ರಾಜ್ಕುಮಾರ್ ಅವರು ಯಾವುದು ಬೇಡ, ನಾವು ಗಾಜನೂರಿಗೆ ಹೋಗಿಬಿಡೋಣ ಅಂತ ಹೇಳಿದ್ದೂ ಇದೆ. ಪಾರ್ವತಮ್ಮನವರು ಒಂದು ಕೆಲಸ ಮಾಡೋಣ, ಒಂದು ಚಿತ್ರ ನಾವೇ ನಿರ್ಮಾಣ ಮಾಡೋಣ, ಅದರ ಸಾಧಕ ಬಾಧಕಗಳು ನಮಗೆ ಗೊತ್ತಾಗುತ್ತೆ, ಆಮೇಲೆ ನಾವು ಮುಂದಿನ ನಿರ್ಧಾರವನ್ನು ತಗೊಳ್ಳೋಣ ಅಂತ ಹೇಳ್ತಾರೆ. ಆಗ ಸಿದ್ಧವಾಗಿದ್ದೇ ತ್ರಿಮೂರ್ತಿ ಚಿತ್ರ. ಮೊದಲ ಬಾರಿ ನಿರ್ಮಾಣಕ್ಕೆ ಕಾಲಿಟ್ಟಾಗ ಪಾರ್ವತಮ್ಮನವರು ಎಂಥ ಎಚ್ಚರಿಕೆಯ ಒಂದು ನಡೆಯನ್ನು ಅಲ್ಲಿ ಇಟ್ಟರು, ಅದರಿಂದ ಎಷ್ಟು ಲಾಭ ಆಯಿತು ಅನ್ನೋದನ್ನು ಈಗ ಒಂದೊಂದೇ ಹಂತವಾಗಿ ವಿವರಿಸ್ತೀನಿ. ಮೊದಲನೇದಾಗಿ, ಒಂದು ಚಿತ್ರ ಮಾಡಬೇಕಾದ್ರೆ ಕಥೆ ಬೇಕಾಗತ್ತೆ. ಅವತ್ತು ಇನ್ನೂ ಚಿತ್ರರಂಗ ತಮಿಳುನಾಡಿನಲ್ಲೇ ಇತ್ತು. ಇಲ್ಲಿ ಸ್ಟುಡಿಯೋಗಳಿದ್ವು, ಚಿತ್ರೀಕರಣಗಳು ನಡೀತಾ ಇತ್ತು. ಆದರೂ ಇವರು ಅಲ್ಲಿಯೇ ನೆಲೆಸಿದ್ರು. ಅಲ್ಲಿ ಒಂದು ಕಥೆ ಇದೆ ಅಂತ ಕೇಳಿ ಬರುತ್ತೆ. ಅದು ತಮಿಳು ಚಿತ್ರರಂಗದ ಒಬ್ಬ ಪ್ರಸಿದ್ಧ ನಿರ್ದೇಶಕ ಸಿ.ವಿ. ಶ್ರೀಧರ್ ಅವರ ಸೋದರ ಸಿ.ವಿ. ರಾಜೇಂದ್ರನ್ ಅವರು ಒಂದು ಕಥೆ ಇಟ್ಕೊಂಡಿದ್ದಾರೆ. ಶಿವಾಜಿ ಗಣೇಶನ್ ಅವರಿಗಾಗಿ ಮಾಡಿದಂಥ ಒಂದು ಕಥೆ, ವಿಭಿನ್ನವಾದಂಥ ಕಥೆ ಅಂತ ಗೊತ್ತಾಗುತ್ತೆ. ಆ ಕಥೆಯನ್ನು ಕೇಳಿದಾಗ ಇದರಲ್ಲಿ ಏನೋ ವಿಶೇಷ ಇದೆ, ಈ ಕಥೆಯನ್ನು ಯಾಕೆ ನಾವು ಚಿತ್ರ ಮಾಡಬಾರ್ದು ಅಂತ ರಾಜ್ಕುಮಾರ್ ದಂಪತಿಗಳು ಒಂದು ನಿರ್ಧಾರಕ್ಕೆ ಬರ್ತಾರೆ. ಆಗ ಸಿ.ವಿ. ರಾಜೇಂದ್ರನ್ ಅವರು, ನಾನು ಕಥೆ ಕೊಡಬೇಕಾದ್ರೆ ನಾನೇ ನಿರ್ದೇಶನ ಮಾಡಬೇಕು ಅಂತ ಹೇಳ್ತಾರೆ. ರಾಜ್ಕುಮಾರ್ ಅವರು ಅದಕ್ಕೆ ಒಪ್ಕೋತಾರೆ. ಅಂದರೆ ತಮ್ಮ ಮೊದಲ ನಾಯಕತ್ವದ ಚಿತ್ರವೇ ತಮಿಳುನಾಡಿನವರು ನಿರ್ಮಾಣ ಮಾಡಿದ್ದು, ಅವರಿಗೆ ಯಾವುದೇ ಭಾಷಾ ಭೇದ ಇರಲಿಲ್ಲ. ಹಾಗಾಗಿ ಅವರು ಒಪ್ಕೋತಾರೆ. ಇವತ್ತು ರಾಜ್ಕುಮಾರ್ ವಿರೋಧಿಗಳು ಮಾತಾಡುವಾಗ ಅವರು ನಿರ್ಮಾಣದ ಮೊದಲ ಚಿತ್ರದಲ್ಲೇ ತಮಿಳಿನವರಿಗೆ ಅವಕಾಶ ಕೊಟ್ಟರು ಅಂತ ಬೇಕಾದರೆ ಹೇಳ್ತಾರೆ. ಆದರೆ ಅಲ್ಲಿ ನೋಡಿ, ನಿರ್ದೇಶಕರು ಮಾತ್ರ ತಮಿಳಿನವರು, ಆದರೆ ಕಲಾವಿದರ ದಂಡು ಪೂರ್ತಿ ಕನ್ನಡದವರೇ ಇದ್ದಿದ್ದು. ಅದರಲ್ಲಿಯೂ ಆಗ ತಾನೇ ಚಿತ್ರರಂಗಕ್ಕೆ ಬಂದಿದ್ದ ಜಯಮಾಲಾ ಅವರು ಒಬ್ಬ ನಾಯಕಿ, ಮತ್ತೊಬ್ಬ ನಾಯಕಿ ಕನ್ನಡ ಚಿತ್ರಗಳಲ್ಲಿ
ಪೋಷಕ ಕಲಾವಿದೆಯಾಗಿ ಅಭಿನಯಿಸ್ತಾ ಇದ್ದಂಥ ಸುರೇಖಾ ಅವರಿಗೆ ಕೂಡ ರಾಜ್ಕುಮಾರ್ ಅವರ ಒಂದು ಪ್ರೊಡಕ್ಷನ್ನಲ್ಲಿ ಅವಕಾಶ ಕೊಡ್ತಾರೆ. ಇನ್ನು 2 ಮುಖ್ಯ ಪಾತ್ರಗಳಿಗೆ ಬಾಲಕೃಷ್ಣ ಹಾಗೂ ನರಸಿಂಹರಾಜು ಅವರನ್ನು ಆಯ್ಕೆ ಮಾಡಬೇಕು ಅನ್ನುವ ಒಂದು ಯೋಚನೆ ಇರುತ್ತೆ. ಆದರೆ ನರಸಿಂಹರಾಜು ಅವರ ಅಲಭ್ಯತೆಯಿಂದಾಗಿ ಅವರ ಒಂದು ಸ್ಥಾನಕ್ಕೆ ಸಂಪತ್ ಅವರು ಬರ್ತಾರೆ. ಇಲ್ಲಿ ಬಾಲಕೃಷ್ಣ ಹಾಗೂ ಎನ್ ಲಕ್ಷ್ಮೀದೇವಿ ಅವರು ಒಬ್ಬ ದಂಪತಿ, ಸಂಪತ್ ಹಾಗೂ ಜಾರ್ಜ್ ಇಂದಿರಾ ಅವರು ಮತ್ತೊಬ್ಬ ದಂಪತಿ. ಕಥೆ ವಿಭಿನ್ನ ಅಂದರೆ ಇಲ್ಲಿ 4 ವಿಭಾಗಗಳಿದೆ. ಅಂದರೆ ಮೊದಲನೇದಾಗಿ ರಾಜ್ಕುಮಾರ್ ಅವರು ಇನ್ಸ್ಪೆಕ್ಟರ್ ವಿಜಯ್ ಆಗಿ ಎಂಟ್ರಿ ತಗೋತಾರೆ. ಅದಾದ ನಂತರ ಲೊಕೇಶನ್ ಶಿಫ್ಟ್ ಆಗುತ್ತೆ, ಅಲ್ಲಿ ಮತ್ತೊಂದು ಕುಟುಂಬದ ಕತೆ ಬರುತ್ತೆ. ಅಲ್ಲಿ ಅದೇ ರಾಜ್ಕುಮಾರ್ ಅವರು ಶೇಖರ್ ಎನ್ನುವ ಹೆಸರಿನಲ್ಲಿ ಒಬ್ಬ ಹಿಪ್ಪಿ ಯುವಕನಾಗಿ ಎಂಟ್ರಿ ತಗೋತಾರೆ. ಅಲ್ಲಿಯ ಕಥೆ ಮುಗಿದ ಮೇಲೆ 3ನೆಯ ಭಾಗದಲ್ಲಿ ರಾಜ್ಕುಮಾರ್ ಅವರು ಶೇಷಗಿರಿ ಎನ್ನುವ ಒಬ್ಬ ವೃದ್ಧನಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಈ 3 ಕಥೆಗಳಿಗೆ ಒಂದು ಕೊಂಡಿಯನ್ನು ಬೆಸೆದು 4ನೇ ಭಾಗದಲ್ಲಿ ಒಂದು ರಹಸ್ಯ ಸ್ಫೋಟವಾಗುವಂಥ ಕುತೂಹಲಕಾರಿಯಾದಂಥ ಒಂದು ಕಥೆಯನ್ನು ಈ ಚಿತ್ರ ಹೊಂದಿದೆ. ರಾಜ್ಕುಮಾರ್ ಅವರು ಒಬ್ಬ ಇನ್ಸ್ಪೆಕ್ಟರ್ ಆಗಿ, ಹಿಪ್ಪಿ ಯುವಕನಾಗಿ, ಒಬ್ಬ ವಯೋವೃದ್ಧನಾಗಿ, ಕೊನೆಯಲ್ಲಿ ಒಬ್ಬ ಸಹಜ ವ್ಯಕ್ತಿಯಾಗಿ ಅದ್ಭುತವಾಗಿ ಅಭಿನಯಿಸಿದಂಥ ಒಂದು ಚಿತ್ರ. ಇನ್ನು ಬಾಲಣ್ಣ, ಎನ್ ಲಕ್ಷ್ಮೀದೇವಿ ಅವರು, ಸಂಪತ್ ಹಾಗೂ ಜಾರ್ಜ್ ಇಂದಿರಾ ಅವರು ಇವರ ಜೊತೆಯಲ್ಲಿ ರಾಜ್ಕುಮಾರ್ ಅವರು ಅನೇಕ ಚಿತ್ರಗಳಲ್ಲಿ ಅವಕಾಶವನ್ನು ಕೊಡ್ತಾ ಇದ್ದಂಥ ಶನಿ ಮಹಾದೇವಪ್ಪನವರು, ಜೋಕರ್ ಶ್ಯಾಮ್ ಅವರು, ತೂಗುದೀಪ ಶ್ರೀನಿವಾಸ್, ವಜ್ರಮುನಿ, ಹೀಗೆ ದೊಡ್ಡ ಕಲಾವಿದರ ದಂಡೇ ಚಿತ್ರದಲ್ಲಿದೆ. ನೋಡಿ, ಈ ಚಿತ್ರ ಕಥೆ ಓಕೆ ಆಗಿ ಸಿ ವಿ ರಾಜೇಂದ್ರನ್ ಅವರೇ ನಿರ್ದೇಶನ ಮಾಡೋದು ಅಂತ ಆದಮೇಲೆ ಚಿತ್ರದ ಮುಹೂರ್ತ ನಡೆಯುತ್ತೆ. ಆ ಮುಹೂರ್ತ ನಡೆದಾಗ ರಾಜ್ಕುಮಾರ್ ಅವರ ಕಿರಿಯ ಪುತ್ರ ಲೋಹಿತ್ ಅಂದರೆ ಪುನೀತ್ ಅವರು ಕೇವಲ 50 ದಿನಗಳ ಕೈಕೂಸು. ಅಂದರೆ ಪಾರ್ವತಮ್ಮನವರು ನಿರ್ಮಾಪಕಿಯಾಗಿ ತಾವು ಬಾಣಂತಿಯಾಗಿದ್ದಾಗ ಕೂಡ ಆ ಚಿತ್ರದ ಒಂದು ತಯಾರಿಕೆಯಲ್ಲಿ ಎಷ್ಟು ತೀವ್ರವಾಗಿ ತೊಡಗಿಕೊಂಡಿದ್ದರು. ಅಂದರೆ ಮಾಡು ಇಲ್ಲವೇ ಮಡಿ ಅನ್ನುವಂಥ ಒಂದು ಸಿಚುವೇಶನ್ ಇತ್ತು. ಹಾಗಾಗಿ ಏನನ್ನಾದರೂ ಒಂದನ್ನು ಸಾಧಿಸಲೇಬೇಕು ಅಂತ ಹೇಳಿ ಅವರು ರಂಗಕ್ಕೆ ಇಳಿದಿದ್ದರು. ಅಲ್ಲಿ ಯಶಸ್ಸನ್ನು ಕೂಡ ಕಂಡರು. ಚಿತ್ರದ ಮುಹೂರ್ತದ ದಿನ ಕ್ಯಾಮರಾ ಚಾಲು ಮಾಡಿದ್ದು 50 ದಿನಗಳ ಕೈಕೂಸು ಲೋಹಿತ್ ಅವರು. ಅವರ ಪುಟಾಣಿ ಬೆರಳುಗಳಿಂದ ಆ ಕ್ಯಾಮರಾ ಸ್ವಿಚ್ಚನ್ನು ಆನ್ ಮಾಡ್ತಾರೆ. ಚಿತ್ರದ ಚಿತ್ರೀಕರಣ ಮುಂದುವರಿಯುತ್ತೆ. ಪಾರ್ವತಮ್ಮನವರು ಎಷ್ಟು ಬುದ್ಧಿವಂತಿಕೆಯಿಂದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂದರೆ, ಇಲ್ಲಿ 3 ಭಾಗಗಳ ಕತೆ ಬರುತ್ತಲ್ಲ, ಈ 3 ಭಾಗಗಳಿಗೆ 3 ಪ್ರತ್ಯೇಕ ಮನೆಗಳನ್ನು ಆರಿಸ್ಕೊಂಡಿದ್ದಾರೆ. ಅಂದರೆ ಸ್ಟುಡಿಯೋದಲ್ಲಿ ಸೆಟ್ ಹಾಕೋದಕ್ಕಿಂತ ಸಿದ್ಧವಿರುವಂಥ ಮನೆಗಳಲ್ಲೇ ಅದರ ಶೂಟಿಂಗನ್ನು ಮುಗಿಸಿದ್ದಾರೆ. ಒಂದು ತಲ್ಲಂ ನಂಜುಂಡ ಶೆಟ್ಟರ ಹೊಸ ಮನೆ, ಇನ್ನೊಂದು ಮಾಗಡಿ ರಸ್ತೆಯ ಒಂದು ಮನೆ. ಇದಲ್ಲದೆ ಚಿತ್ರದ ಚಿತ್ರೀಕರಣ ನಡೆದಿರೋದೆಲ್ಲ ಬೆಂಗಳೂರಿನ ಸುತ್ತಮುತ್ತ, ಸೆಂಟ್ರಲ್ ಜೈಲಿನಲ್ಲಿ, ಲಾಲ್ಬಾಗ್ನಲ್ಲಿ, ಹಾಗೂ ಚಿತ್ರದ ಕೆಲವು ಆಸ್ಪತ್ರೆ ಸನ್ನಿವೇಶಗಳು ದೇಸಾಯಿ ನರ್ಸಿಂಗ್ ಹೋಮ್ನಲ್ಲಿ. ಹೀಗೆ ಒಂದು ಸೀಮಿತ ಚೌಕಟ್ಟಿನಲ್ಲಿ ಚಿತ್ರವನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಾಡಿ ಯಶಸ್ಸನ್ನು ಕಾಣ್ತಾರೆ. ಇಲ್ಲಿ ರಾಜ್ಕುಮಾರ್ ಅವರ ನಿಜ ಪಾತ್ರದ ಹೆಸರು ಶ್ರೀಧರ್ ಅಂತ. ಆತನ ಸೋದರ ಗಿರಿಧರ್ ಆ ಪಾತ್ರವನ್ನು ಶ್ರುತಿ ಹಾಗೂ ಶರಣ್ ಅವರ ತಂದೆ ಕೃಷ್ಣ ಅವರು ನಿರ್ವಹಣೆ ಮಾಡಿದ್ದಾರೆ. ಚಿತ್ರದ ತಾಂತ್ರಿಕ ವಿಭಾಗಕ್ಕೆ ಬಂದರೂ ಸಹ ರಾಜ್ಕುಮಾರ್ ಅವರಿಗೆ ಅಚ್ಚುಮೆಚ್ಚಿನ ಸಂಗೀತ ನಿರ್ದೇಶಕರಾದ GK ವೆಂಕಟೇಶ್ ಅವರು ಈ ಚಿತ್ರಕ್ಕೆ ಸುಂದರವಾದ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಕೇವಲ 5 ಹಾಡುಗಳ ಚಿತ್ರದಲ್ಲಿದೆ. ಆ ಹಾಡುಗಳನ್ನು ಹಾಡಿದ್ದು ಸಹ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಾನಕಿಯವರು ಮಾತ್ರ. ಇನ್ನು ರಾಜ್ ಅವರ ಅನೇಕ ಚಿತ್ರಗಳಿಗೆ ಸುಂದರವಾದ ಛಾಯಾಗ್ರಹಣ ಮಾಡಿರುವಂಥ ಶ್ರೀಕಾಂತ್ ಅವರು ಈ ಚಿತ್ರದ ಛಾಯಾಗ್ರಾಹಕರಾಗಿ ದುಡಿದಿದ್ದಾರೆ. ಸಂಕಲನಕಾರರಾಗಿ ರಾಜ್ಕುಮಾರ್ ಅವರು ಕೊನೆಯವರೆಗೂ ಕೈ ಹಿಡಿದು ನಡೆಸಿದಂಥ ಪಿ ಭಕ್ತವತ್ಸಲ ಅವರು ನಿಯೋಜಿತರಾಗಿದ್ದಾರೆ. ಇನ್ನು ಕೃಷ್ಣಗಾರುಡಿ ಚಿತ್ರದ ಸಂದರ್ಭದಲ್ಲಿ ರಾಜ್ ಅವರೊಂದಿಗೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿದಂಥ ದೊರೆಸ್ವಾಮಿ ನಾಯ್ಡು ಅವರು ಬೇರೆ ಕೆಲವು ಸಹಾಯಕರೊಂದಿಗೆ ಈ ಚಿತ್ರದ ವರ್ಣಾಲಂಕಾರವನ್ನು ನಿರ್ವಹಣೆ ಮಾಡಿದ್ದಾರೆ. ಇದೇ ವರ್ಷ ಕಣ್ಮರೆಯಾದ ರಾಜ್ಕುಮಾರ್ ಅವರ ಸೋದರಿ ನಾಗಮ್ಮನವರು ನಿರ್ಮಾಪಕಿಯಾಗಿ ಕಾಣಿಸಿಕೊಂಡಂಥ ಏಕೈಕ ಚಿತ್ರ ತ್ರಿಮೂರ್ತಿ. ಅಂದರೆ ಅತ್ತಿಗೆ ನಾದಿನಿಯರಿಬ್ಬರು ನಾಗಮ್ಮ ಹಾಗೂ ಪಾರ್ವತಮ್ಮನವರು ಈ ಚಿತ್ರದ ನಿರ್ಮಾಪಕರು. ಇದು ನಿರ್ಮಾಣವಾಗಿದ್ದು ರಾಜ್ಕುಮಾರ್ ಅವರ ಪ್ರೇಮದ ಪುತ್ರಿ ಪೂರ್ಣಿಮಾ ಅವರ ಹೆಸರಿನ ಪೂರ್ಣಿಮಾ ಎಂಟರ್ಪ್ರೈಸಸ್ ಲಾಂಛನದಲ್ಲಿ. ಈ ಚಿತ್ರದ ಜೊತೆಗೆ ಬೇಕಾದಷ್ಟು ನೆನಪುಗಳಿದೆ. ಅಂದರೆ ಮಾಗಡಿ ರಸ್ತೆಯಲ್ಲಿ ಒಂದು ಬಂಗಲೆಯಲ್ಲಿ ಚಿತ್ರೀಕರಣ ನಡೀತಾ ಇದ್ದಾಗ ಪ್ರತಿ ಅರ್ಧ ಗಂಟೆಗೊಮ್ಮೆ
ಲೈಟಿಂಗನ್ನು ಬದಲಾಯಿಸುವಾಗ ಒಂದು ಬ್ರೇಕ್ ಕೊಡ್ತಾರೆ. ಆ ಬ್ರೇಕ್ನಲ್ಲಿ ರಾಜ್ಕುಮಾರ್ ಅವರು ಪದೇ ಪದೇ ಬಂಗಲೆಯಿಂದ ಹೊರಗೆ ಬರ್ತಾಯಿದ್ರು. ಇದು ನಿರ್ದೇಶಕ ಸಿ ವಿ ರಾಜೇಂದ್ರನ್ ಅವರಿಗೆ ಎಲ್ಲೋ ಒಂದು ರೀತಿ ಕಿರಿಕಿರಿ ಆಗ್ತಾಯಿತ್ತು. ಯಾಕೆಂದರೆ ಅವರು ಕನ್ನಡದಲ್ಲಿ ನಿರ್ದೇಶನ ಮಾಡಿದ ಮೊದಲ ಚಿತ್ರ ಇದು. ತಮಿಳಿನಲ್ಲಿ ಅವರು ನೋಡಿರುವಂಥ ಸನ್ನಿವೇಶನೇ ಬೇರೆ, ಇಲ್ಲಿ ಕರ್ನಾಟಕದ ಒಂದು ಪರಿಸ್ಥಿತಿಯೇ ಬೇರೆ. ರಾಜ್ಕುಮಾರ್ ಅವರು ಪ್ರತಿ ಅರ್ಧ ಗಂಟೆಗೊಮ್ಮೆ ಹೊರಗಡೆ ಹೋಗೋದನ್ನು ನೋಡಿ ಅವರು ಆಚೆ ಬಂದು ನೋಡ್ತಾರೆ, ಅಲ್ಲಿ ಜನಸಾಗರವೇ ನೆರೆದಿರುತ್ತೆ. ತಮ್ಮ ನೆಚ್ಚಿನ ನಟನನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಆ ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು ಅಂತ ಹೇಳಿ ರಾಜ್ಕುಮಾರ್ ಅವರು ಪ್ರತಿ ಅರ್ಧ ಗಂಟೆಗೊಮ್ಮೆ ಬಂದು ಅವರತ್ತ ಮುಗುಳು ನಗುತ್ತಾ ಕೈ ಬೀಸಿ ಹೋಗ್ತಾ ಇರ್ತಾರೆ. ಆ ಜನಸಾಗರದಲ್ಲಿರುವ ಪ್ರತಿಯೊಬ್ಬರೂ ರಾಜ್ಕುಮಾರ್ ಅವರು ತನ್ನನ್ನೇ ನೋಡಿ ಕೈ ಬೀಸ್ತಾರೆ ಅಂತ ಕೃತಾರ್ಥರಾಗ್ತಾರೆ. ಇದು ಅವತ್ತಿನ ಪರಿಸ್ಥಿತಿ ಇದ್ದಿದ್ದು. ಈ ಒಂದು ಅಭ್ಯಾಸ ರಾಜ್ಕುಮಾರ್ ಅವರಿಗೆ ಇದ್ದಕ್ಕಿದ್ದ ಹಾಗೆ ಬಂದಿದ್ದಲ್ಲ, ಅವರು ಯಾವತ್ತೂ ಹಾಗೆ ನಡ್ಕೋತಾ ಇದ್ದಿದ್ದು. ಹಿಂದೆ ಕೂಡ ಎನ್ ಲಕ್ಷ್ಮೀನಾರಾಯಣ್ ಅವರ ಒಂದು ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಇದೇ ರೀತಿ ಆಚೆ ಬಂದು ಜನರ ಕಡೆ ಕೈ ಬೀಸ್ತಾ ಇದ್ದಿದ್ದು, ಅವರನ್ನು ಸಾಂತ್ವನಗೊಳಿಸ್ತಾ ಇದ್ದಿದ್ದು, ಇದನ್ನೆಲ್ಲ ದಾಖಲೆ ಮಾಡಿದ್ದಾರೆ. ಇಲ್ಲಿ ರಾಜೇಂದ್ರನ್ ಅವರಿಗೆ ಒಂದು ರೀತಿ ಕಿರಿಕಿರಿಯಾಗಿ ಅವರು ತಮ್ಮ ತಂಡದವರಿಗೆ ಆ ಜನಗಳನ್ನೆಲ್ಲ ದೂರ ಓಡಿಸಿ ಅಂತಾರೆ. ಆಗ ರಾಜ್ಕುಮಾರ್ ಅವರು ಅವರನ್ನು ಕರೆದು ಶಾಂತಚಿತ್ತರಾಗಿ ಹೇಳ್ತಾರೆ, ನೋಡಿ ಅವರಿಲ್ಲ ಅಂದರೆ ನಾವಿಲ್ಲ, ಅವರಿಂದನೇ ನಾವು ಈ ಮಟ್ಟಕ್ಕೆ ಬಂದಿರೋದು. ಅವ್ರು ಏನು ಕೇಳ್ತಾರೆ, ನನ್ನ ದರ್ಶನ ಬೇಕು ಅಂತ ಕೇಳ್ತಾರೆ, ನನ್ನನ್ನು ನೋಡಬೇಕು ಅಂತ ಬಯಸ್ತಾರೆ. ನನಗೂ ಅವರನ್ನು ನೋಡೋದ್ರಿಂದ ಸಂತೋಷ ಆಗುತ್ತೆ. ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ. ನಾನು ನಾಯಕ ನಟನಾಗಿ ಈ ಚಿತ್ರದಲ್ಲಿ ಅಭಿನಯಿಸುವಾಗ ಪದೇ ಪದೇ ಆಚೆ ಹೋಗಿ ನನ್ನ ಮನಸ್ಸು ಬೇರೆ ಕಡೆ ಹೋದರೆ ಪಾತ್ರದಲ್ಲಿ ಒಳಗೊಳ್ಳೋಕ್ಕಾಗೋದಿಲ್ಲ ಅನ್ನುವ ಒಂದು ಆತಂಕ ನಿಮಗಿದೆ, ನನಗೆ ಅರ್ಥ ಆಗುತ್ತೆ. ಆದರೆ ನನಗೆ ಈ ಅಭಿಮಾನಿಗಳನ್ನು ನೋಡ್ಕೊಂಡು ಬಂದರೆ ಮತ್ತಷ್ಟು ಶಕ್ತಿ ಬರುತ್ತೆ ಪಾತ್ರ ಮಾಡೋದಕ್ಕೆ. ನಾನು ಎಲ್ಲೇ ತಪ್ಪು ಮಾಡಿದರೂ ನೀವು ಹೇಳಿ, ನಾನು ಮತ್ತೆ ಅಭಿನಯಿಸಿ ತೋರಿಸ್ತೀನಿ. ಅಕಸ್ಮಾತ್ ಚಿತ್ರೀಕರಣ ತಡ ಆದರೆ ನಾನು ತಡರಾತ್ರಿಯವರೆಗೂ ಚಿತ್ರೀಕರಣದಲ್ಲಿ ಭಾಗವಹಿಸ್ತೀನಿ. ಇದು ನಮ್ಮದೇ ನಿರ್ಮಾಣದ ಚಿತ್ರ, ಹಾಗಾಗಿ ನೀವೇನು ಕಾಲ್ ಶೀಟ್ಗಾಗಿ ತೊಂದರೆ ತಗೋಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಗ ರಾಜೇಂದ್ರನ್ ಅವರಿಗೆ ನಿಜವಾಗಿಯೂ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ತಮಿಳುನಾಡಿನಲ್ಲಿ ಅವರು ನೋಡಿದಂಥ ಮಹಾ ನಾಯಕ ನಟರು ಯಾವಾಗಲೂ ಸ್ಟುಡಿಯೋ ಒಳಗೆ ಅಥವಾ ಚಿತ್ರೀಕರಣ ನಡೆಯುವ ಸ್ಥಳದಲ್ಲಿ ಬಾಗಿಲು ಹಾಕ್ಕೊಂಡೇ ಚಿತ್ರೀಕರಣ ಮಾಡ್ತಾ ಇದ್ದಿದ್ದಂತೆ. ಅಭಿಮಾನಿಗಳನ್ನು ಯಾವತ್ತೂ ಅವರು ಹೀಗೆ ರಾಜ್ಕುಮಾರ್ ಅವರ ರೀತಿಯಲ್ಲಿ ಓಲೈಸಿದವರಲ್ಲ. ಯಾವಾಗಲೂ ಅಭಿಮಾನಿಗಳು ಬೇಕು ಅಂದಾಗ ಅವರ ಬಳಿ ಹೋಗ್ತಾ ಇದ್ದರು, ಜನ ನೆರಿತಾ ಇದ್ದರು, ಅಷ್ಟೇ ಹೊರತು ಹೀಗೆ ವಾಲಂಟಿಯರ್ ಆಗಿ ಅಂದರೆ ಸ್ವಯಂ ಚಿತ್ತದಿಂದ ಹಾಗೆ ಅಭಿಮಾನಿಗಳ ಜೊತೆ ಬೆರೆಯೋದನ್ನು ನೋಡಿ ರಾಜೇಂದ್ರನ್ ಅವರಿಗೂ ಆಶ್ಚರ್ಯ ಆಯ್ತಂತೆ. ಚಿತ್ರ ನಿರ್ಮಾಣದಲ್ಲಿ ಪಾರ್ವತಮ್ಮನವರು ಎಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟರು ಅನ್ನೋದನ್ನು ಈಗಾಗಲೇ ಹೇಳಿದ್ದೀನಿ. 3 ಪ್ರತ್ಯೇಕ ಕಥೆಗಳಿಗೆ 3 ಬಂಗಲೆಗಳನ್ನು ಆರಿಸ್ಕೊಂಡು ಅಲ್ಲಿಯೇ ಚಿತ್ರೀಕರಣವನ್ನು ಹೆಚ್ಚಾಗಿ ಮಾಡಿದ್ದು. ಇನ್ನು ತಮ್ಮ ಪತಿಯ ಚಿತ್ರಗಳ ಒಂದು ಯಾನದಲ್ಲಿ ಇರುವಂಥ ಅನೇಕ ಕಲಾವಿದರನ್ನೇ ಆರಿಸಿಕೊಂಡು ಅವರಿಂದ ಒಂದು ಒಳ್ಳೆಯ ಕೆಲಸವನ್ನು ತೆಗೆದಿದ್ದು, ಇದೆಲ್ಲವನ್ನು ಹೇಳಿದ್ದೀನಿ. ಇದು ಚಿತ್ರ ನಿರ್ಮಾಣ ಮುಗಿಯುವವರೆಗೆ. ಅದಾದ ಮೇಲೆ ಹಂಚಿಕೆಯ ವಿಚಾರ ಬಂದರೆ ಒಂದೇ ಒಂದು ಉದಾಹರಣೆಯನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರೇ ತಮ್ಮ ಕನ್ನಡಪ್ರಭ ಪತ್ರಿಕೆಯ ಒಂದು ಅಂಕಣದಲ್ಲಿ ಬರ್ಕೊಂಡಿದ್ದಾರೆ. ಹುಬ್ಬಳ್ಳಿಯ ಒಂದು ಪ್ರದೇಶಕ್ಕೆ ಹಂಚಿಕೆಯನ್ನು ಗದಗರಾಜು ಎನ್ನುವವರೊಬ್ಬರು ತೆಗೆದುಕೊತಾ ಇದ್ದರಂತೆ. ಅವರು ರಾಜಕುಮಾರೇತರ ಚಿತ್ರಗಳಿಗೆ ಆವತ್ತು ಕೊಡ್ತಾ ಇದ್ದಿದ್ದು ಸರಿಸುಮಾರು ಒಂದು 70,000 ರೂಪಾಯಿಗಳಂತೆ. ರಾಜಕುಮಾರ್ ಚಿತ್ರಗಳಿಗೆ 2 ಲಕ್ಷ ರೂಪಾಯಿಗಳನ್ನು ಆ ಪ್ರದೇಶಕ್ಕೆ ಹಂಚಿಕೆಗೆ ತಗೋತಾ ಇದ್ರಂತೆ. ಇದು ತಮ್ಮ ನಿರ್ಮಾಣದ ಮೊದಲ ಚಿತ್ರ ಆದ್ದರಿಂದ ಪಾರ್ವತಮ್ಮನವರು ನೋಡೋಣ ಅಂತ ಹೇಳಿ 3 ಲಕ್ಷ ರೂಪಾಯಿಗಳನ್ನು ಕೊಡಿ ಅಂತ ಕೇಳ್ತಾರೆ. ಆಗ ಗದಗರಾಜು ಅವರು ಬೇಡಮ್ಮ ಅಷ್ಟು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಪಾರ್ವತಮ್ಮನವರು ಪಟ್ಟು ಬಿಡೋದಿಲ್ಲ. ಇಲ್ಲ, ನಿಮ್ಮ ಕೈಲಿ ಆಗೋದಿಲ್ಲ ಅಂದರೆ ಬೇಡ, ಬಿಟ್ಬಿಡಿ, 3 ಲಕ್ಷ ಕೊಡೋದಾದರೆ ಹಂಚಿಕೆ ಕೊಡ್ತೀನಿ ಅಂತ ಹೇಳ್ತಾರೆ. ಬೇಡ ಅಂತ ಹೇಳಿದಂಥ ಗದಗರಾಜು ಅವರು ಕೊನೆಗೆ 3 ಲಕ್ಷ ರೂಪಾಯಿಗಳನ್ನೇ ಕೊಟ್ಟು ಹಂಚಿಕೆಯನ್ನು ತಗೋತಾರೆ. ಅಂದರೆ ರಾಜಕುಮಾರ್ ಚಿತ್ರಗಳು ಯಾವ ರೀತಿಯಲ್ಲಿ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿಯಾಗಿತ್ತು ಅನ್ನೋದು ಆ ಒಂದು ಚಿತ್ರದಿಂದ ಪಾರ್ವತಮ್ಮ ಹಾಗೂ ರಾಜ್ಕುಮಾರ್ ಅವರಿಗೆ ಮನವರಿಕೆಯಾಗುತ್ತೆ. ರಾಜ್ಕುಮಾರ್ ಚಿತ್ರಗಳಿಂದ ಲಾಸ್ ಆಗುತ್ತೆ ಅಂತ ಅನೇಕರು ಬೊಬ್ಬೆ ಹೊಡಿತಾ ಇದ್ರಲ್ಲ, ಆ ಒಂದು ಕೂಗು ಅಸಹಜವಾದದ್ದು, ಸುಳ್ಳಿನಿಂದ ಕೂಡಿದ್ದು ಅನ್ನೋದು ರಾಜ್ ದಂಪತಿಗಳಿಗೆ ಅರಿವಾಗುತ್ತೆ. ಇದಾದ ಮೇಲೆ ರಾಜ್ ಸಂಸ್ಥೆಯಿಂದ ಅದೆಷ್ಟು ಚಿತ್ರಗಳು ಕನ್ನಡ ಬೆಳ್ಳಿತೆರೆಗೆ ಬಂದವು, ಅವು ಎಂಥ ಒಂದು ಸಾಮಾಜಿಕ ಪರಿವರ್ತನೆಯನ್ನು ತಂದವು, ಜೊತೆಗೆ ಕನ್ನಡ ಚಿತ್ರ ರಸಿಕರನ್ನು ರಂಜಿಸಿದವು ಅನ್ನೋದು ಇದೀಗ ಇತಿಹಾಸ.
ತ್ರಿಮೂರ್ತಿ ಚಿತ್ರ ಇವತ್ತು ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ನಾನೀಗ ಹೇಳಿದಂಥ ಈ ಎಲ್ಲ ಅಂಶಗಳನ್ನು ನೀವು ಆ ಚಿತ್ರವನ್ನು ಮರು ವೀಕ್ಷಣೆ ಮಾಡುವುದರೊಂದಿಗೆ ಗಮನಿಸಬಹುದು ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.